ದೇವಿ ಪುರಾಣದ 6ನೆಯ ಅಧ್ಯಾಯ. ಮಹಾಲಕ್ಷ್ಮಿಯು ಶೂಲದಿಂದ ಚಕ್ಷುರನನ್ನು ಸಂಹಾರ ಮಾಡಿತು. ಭಯಂಕರ ಪರಾಕ್ರಮಿಯಾದಂತಹ ಮುಖ್ಯಮಂತ್ರಿಯಾದ ಚಕ್ಷುರನನ್ನು ಪರದೇವತೆಯಾದ ಮಹಾಲಕ್ಷ್ಮಿಯು ಯುದ್ಧಭೂಮಿಯಲ್ಲಿ ಶೂಲದಿಂದ ಇರಿದು ಕೊಂದಳು. ಚಕ್ಷುರ ಎಂದರೆ ವೇದಾಂತಿಗಳ ಅರ್ಥದಲ್ಲಿ ಕಣ್ಣು ಅಥವಾ ಕಾಮ ಎಂದು ಅರ್ಥ ಮಾಡಬಹುದು. ಕಾಮನನ್ನು ಗೆಲ್ಲುವುದು ಮಹಾ ಕಠಿಣದ ಕೆಲಸ. ಮಹಾ ತಪಸ್ವಿಗಳಾದ ವಿಶ್ವಾಮಿತ್ರ, ನಹುಷ, ವಶಿಷ್ಠ, ಚಂದ್ರ, ಇಂದ್ರ, ಪರಾಶರಾದಿ ತ್ರಿಕಾಲ ಜ್ಞಾನಿಗಳು ಕೂಡ ಕಾಮನ ಬಾಣದಿಂದ ತತ್ತರಿಸಿ ದಿಕ್ಕು ತಪ್ಪಿದ್ದಾರೆ. ಅಂತಹ ಅಜೇಯನಾದ ಕಾಮನನ್ನು ಗೆಲ್ಲುವುದಕ್ಕೆ ಆತ್ಮನಿಗ್ರಹವಿರಬೇಕಾದದ್ದು ಅತ್ಯವಶ್ಯಕ. ಶೌನಿಕಾದಿ ಋಷಿಗಳೇ ಕೇಳಿರಿ. ಈ ಪ್ರಕಾರವಾಗಿ ದೇವಿಯ ಎದುರಿನಲ್ಲಿ ನಿಂತ ದೈತ್ಯ ಸೈನ್ಯವೆಲ್ಲವೂ ನಿರ್ನಾಮವಾಗಿ ಹೋಯಿತು. ಅವರೆಲ್ಲ ಭೂಮಿಯ ಋಣ ಕಡಿದುಕೊಂಡು ಹೊರಟು ಹೋದರು. ತಕ್ಷಣವೇ ಚಕ್ಷುರನೆಂಬ ಹೆಸರಿನ ಮಹಿಷನ ಮುಖ್ಯಮಂತ್ರಿಯು ದಂಡನಾಯಕನೂ ಆಗಿದ್ದ ಶೂರ ದೈತ್ಯನೊಬ್ಬ ಧಾವಿಸಿ ಬಂದನು. ಹಾಗೂ ಆ ದೈತ್ಯ ಸೇನೆಗೆ ಅಧಿಪತಿಯಾಗಿ ನಿಂತನು. ರಣಾಂಗಲದಲ್ಲಿ ಸಾಲು ಸಾಲಾಗಿ ಬಿದ್ದಿರುವ ದೈತ್ಯರ ಶವಗಳನ್ನು ನೋಡಿ ಆತನು ವ್ಯಥೆಪಟ್ಟನು. ಅಯ್ಯೋ ದೇವರೇ, ನಮ್ಮ ದೈತ್ಯ ವರ್ಗದವರಿಗೆ ಇದೆಂಥ ಕೆಟ್ಟ ಕಾಲ ಬಂದಿತಲ್ಲ ಎಂದು ಹಣೆ ಬಡಿದುಕೊಳ್ಳುತ್ತಾ ಚಿಂತಿಸತೊಡಗಿದನು. ರಾಕ್ಷಸರಿಗೆ ಈ ರೀತಿಯ ಸೋಲು ಎಂದೂ ಉಂಟಾಗಿರಲಿಲ್ಲ. ವೀರರಾದ ರಶಿಲೋಮ, ರುದಗ್ರ ಇವರಿಬ್ಬರು ಸಾವಿಗೀಡಾದದ್ದನ್ನು ನೋಡಿದರೆ ಆಶ್ಚರ್ಯವೇ ಎನಿಸುತ್ತದೆ. ಒಟ್ಟಾರೆ ಈ ಹೆಣ್ಣು ನಮ್ಮ ದೈತ್ಯ ಕುಲಕ್ಕೆ ಮೃತ್ಯು ದೇವತೆಯೇ ಆಗಿ ಬಂದಂತಾಗಿದೆ ಎಂದು ಮನದಲ್ಲಿ ಚಿಂತಿಸುತ್ತಲೇ ತನ್ನ ಶಸ್ತ್ರಾಸ್ತ್ರಗಳಿಗೆ ಕೈ ಹಾಕಿದ ಚಕ್ಷುರ. ಅಂಜಿ ಓಡಿ ಹೋಗುತ್ತಿರುವ ದೈತ್ಯರ ಪಡೆಗೆ ಚಕ್ಷುರನು ಅಭಯವಿತ್ತೊಡನೆಯೇ ಮತ್ತೆ ಚದುರಂಗ ಬಲವು ಒಂದಾಗತೊಡಗಿತು. ಮಾಂಡಲೀಕ ಅರಸುಗಳಿಗೆ ಸೈನಿಕರು ಛತ್ರ ಹಿಡಿದು ಗೋಚರಿಸತೊಡಗಿದರು. ಆನೆ, ಕುದುರೆ, ರಥ, ಕಾಲಾಳುಗಳೆಲ್ಲ ಮತ್ತೆ ಚಾಕಚಕ್ಯವಾಗಿ ಯುದ್ಧಕ್ಕೆ ಸಿದ್ಧರಾಗಿ ನಿಂತರು. ಚಕ್ಷುರನು ಶರತ್ಕಾಲದ ಮೇಘದಂತೆ ದೇವಿಯ ಮೇಲೆ ಬಾಣಗಳ ಸುರಿಮಳೆಯನ್ನೇ ಕರೆದು ಬಿಟ್ಟನು. ಕ್ರೂರ ಬಾಣಗಳು ದಶದಿಕ್ಕುಗಳಲ್ಲೆಲ್ಲ ಪಸರಿಸಿಕೊಂಡವು. ದೇವಿಯ ಕಿರೀಟದ ಮೇಲೆ ತತ್ತರಿಸುವಂತೆ ಆ ಅಸುರನ ಬಾಣಗಳ ಮಳೆಯೇ ಸುರಿಯಿತು. ಎಷ್ಟೋ ಪರ್ವತಗಳು ಪುಡಿಪುಡಿಯಾದವು, ಸಮುದ್ರಗಳು ಉಕ್ಕಿ ಏರತೊಡಗಿದವು. ಎತ್ತ ನೋಡಿದ ರಕ್ತ ಬಾಣಗಳ ಸಮೂಹವೇ ಕಾಣುತ್ತಿತ್ತು. ದೇವಿಯು ಶಿವಧನಸ್ಸು ಮತ್ತು ವಿಷ್ಣುಧನಸ್ಸುಗಳೆರಡನ್ನೂ ಹೂಡಿ ಬತ್ತಳಿಕೆಯೊಳಗಿನ ಉಕ್ಕಿನ ಬಾಣವನ್ನು ತೆಗೆದು ಪ್ರಯೋಗಿಸಿದಾಗ ಚಕ್ಷುರನ ಬಾಣಗಳೆಲ್ಲವೂ ಕತ್ತರಿಸಿ ಬಿದ್ದವು. ಅದನ್ನು ಕಂಡ ಚಕ್ಷುರನು ದೇವಿಯ ಮೇಲೆ ಮತ್ತೆ ಬಾಣವನ್ನು ಪ್ರಯೋಗ ಮಾಡಿದನು. ಚಕ್ಷುರನ ಬಾಣಗಳು ಕಿಡಿ ಹೊಗೆಗಳನ್ನು ಉಳುತ್ತಾ ಹೊರಟವು. ದೇವತೆಗಳು ಅವುಗಳಿಗೆ ಹೆದರಿ ಕಾಡು ಸೇರಿದರು. ಚಕ್ಷುರನ ಬಾಣಗಳು ದೇವಿಯ ಸಮ್ಮುಖದಲ್ಲಿಯೇ ನಿಗಿ ಕೆಂಡವನ್ನು ಉಗುಳುತ್ತಾ ದೇವಲೋಕಗಳನ್ನು ಸುಡತೊಡಗಿದವು. ಆಗ ಶಾಂಭವಿಯ ನಸುನಗುತ್ತಲೇ ಸಲೀಸಾಗಿ ಆ ದೈತ್ಯನ ಅಸ್ತ್ರಗಳನ್ನು ಕತ್ತರಿಸಿ ಹಾಕಿದಳು. ದೈತ್ಯನಿಗೆ ನೋವನ್ನುಂಟು ಮಾಡಿದಳು. ಚಕ್ಷುರನಿಗೆ ಕೋಪ ಹೆಚ್ಚಾಯಿತು. ಅವನು ಸಿಟ್ಟು ನೆತ್ತಿಗೇರಿದಂತೆ ಹಲ್ಲು ಕಡಿಯುತ್ತಾ ಈ ಹೆಂಗಸನ್ನು ದಶದಿಕ್ಕುಗಳಿಗೆ ಬಲಿ ಕೊಡುತ್ತೇನೆ ಎಂದು ಬೆಂಕಿ ಕಾರುತ್ತ ನುಡಿದನು. ತನ್ನ ಧನಸ್ಸಿಗೆ ಹೆದೆಯೇರಿಸಿ ಕಿವಿಯವರೆಗೂ ಸೂತ್ರವನ್ನೆಳೆದು ಇವಳು ಪರದೇವತೆ ಎಂಬ ಕಲ್ಪನೆ ಇಲ್ಲದೆ ದೇವಿಯ ಮೇಲೆ ಬಾಣವನ್ನು ಪ್ರಯೋಗಿಸಿಯೇ ಬಿಟ್ಟನು. ದೇವಿಯು ಚಕ್ಷುರನ ಬಾಣಗಳನ್ನು ನಗುತ್ತಲೇ ಕಡಿದು ಹಾಕಿದಳು. ದೈತ್ಯರ ರಕ್ತವನ್ನು ಓಕುಳಿಯಾಡಿದಳು. ಚಕ್ಷುರನ ಧ್ವಜ, ಕುದುರೆ, ಸಾರಥಿಯರನ್ನೆಲ್ಲ ಕೊಂದು ಯಮಲೋಕ ಕಟ್ಟಿದಳು. ಚಕ್ಷುರನ ಪ್ರಾಣಕ್ಕೆ ಗಂಡಾಂತರವನ್ನು ತಂದಿಟ್ಟಳು. ದೇವತೆಗಳನ್ನು ನಗುವಂತೆ ಮಾಡಿದಳು. ಮಹಾದೈತ್ಯರನ್ನು ನಾಶ ಮಾಡಿಬಿಟ್ಟಳು.
ಚಿಕ್ಷುರನು ಮೂರ್ಛೆಗೊಳಗಾದನು. ಚಿಕ್ಷುರನು ಮಹಾಮೂರ್ಛೆಯಿಂದ ಎಚ್ಚರಾಗಿ ಸಮುದ್ರದೊಳಗಿನ ಕಿಚ್ಚಿನಂತೆ ಪುಟಿದೆದ್ದನು. ಪ್ರಳಯ ಕಾಲದ ರುದ್ರನಂತೆ ಹೊಸ ರಥವನ್ನೇರಿದನು. ನಾನು ಹರಿಹರರನ್ನು ಗೆಲ್ಲುವಂತಹ ವೀರ ಪುರುಷನಾಗಿದ್ದೇನೆ. ನನ್ನನ್ನು ಒಬ್ಬ ಸಾಮಾನ್ಯ ಸ್ತ್ರೀಯು ಸೋಲಿಸುತ್ತಾಳೆ ಎಂದರೆ ಇದು ಅವಮಾನವೇ ಸರಿ. ಈ ಹೆಂಗಸನ್ನು ನಾನು ಸೋಲಿಸದಿದ್ದರೆ ಚಿಕ್ಷುರ ಎಂಬ ಸಾರ್ಥಕ ನಾಮವನ್ನು ಹೊಂದಿದ್ದರ ಪ್ರಯೋಜನವಾದರೂ ಏನು ಎಂದು ಮನದಲ್ಲಿಯೇ ತೀರ್ಮಾನಿಸಿದನು. ದೇವಿಯ ಮೇಲೆ ಪರ್ವತಾಸ್ತ್ರವನ್ನು ಪ್ರಯೋಗ ಮಾಡಿಯೇ ಬಿಟ್ಟನು. ಆ ಅಸ್ತ್ರ ಪ್ರಯೋಗದಿಂದ ದೊಡ್ಡ ದೊಡ್ಡ ಪರ್ವತಗಳು ದೇವಿಯ ಮೇಲೆ ಸುರಿಯತೊಡಗಿದವು. ಸೂರ್ಯ ಕಿರಣಗಳು ಪ್ರವೇಶಿಸದಂತೆ ಭೂಮಿಯನ್ನೆಲ್ಲ ಆವರಿಸಿಬಿಟ್ಟಿತು. ಪರ್ವತಗಳ ಆಘಾತದಿಂದಾಗಿ ಭೂಮಿಯೆಲ್ಲವೂ ತಗ್ಗು ಮುಗ್ಗಾಗಿ ಹೋಯಿತು. ದೇವಿಯು ತಟ್ಟನೆ ವಜ್ರಾಸ್ತ್ರವನ್ನು ಪ್ರಯೋಗಿಸಿ ಆ ಪರ್ವತಗಳನ್ನೆಲ್ಲ ತುಂಡು ತುಂಡು ಮಾಡಿಬಿಟ್ಟಳು. ಅವು ನೀರಿನಲ್ಲಿಯೂ ನೆಲದ ಮೇಲೂ ಬಿದ್ದು ಛಿದ್ರೀಕೃತಗೊಂಡವು. ಆಗ ದೈತ್ಯನಾದ ಚಿಕ್ಷುರನು ಮತ್ತಷ್ಟು ಶಕ್ತಿಗೆದ್ದು ದೇವಿಯ ಮೇಲೆ ವರುಣಾಸ್ತ್ರವನ್ನು ಪ್ರಯೋಗಿಸಿದನು. ಅದಕ್ಕುತ್ತರವಾಗಿ ದೇವಿಯು ಅಗ್ನ್ಯಾಸ್ತ್ರವನ್ನು ಪ್ರಯೋಗಿಸಿ ಬೆಂಕಿಯಿಂದ ಆ ನೀರನ್ನೆಲ್ಲ ಆವಿಯಾಗಿಸಿದ್ದಲ್ಲದೆ ಅದು ದೂರ ಹಾರಿ ಹೋಗುವಂತೆ ಮರುತಾಸ್ತ್ರವನ್ನು ಪ್ರಯೋಗಿಸಿ ಬಿರುಗಾಳಿಯನ್ನೆಬ್ಬಿಸಿಬಿಟ್ಟಳು. ಚಿಕ್ಷುರನು ಬಹುಕೋಪದಿಂದ ಭಲಾಸ್ತ್ರೀಯೇ ಭಲ ಎಂದು ಮೆಚ್ಚಿ ನುಡಿಯುತ್ತಾ ದೇವಿಯ ಮೇಲೆ ನಿಶಾಸ್ತ್ರವನ್ನು ಪ್ರಯೋಗಿಸಿದನು. ಆದ್ದರಿಂದ ಎಲ್ಲ ಕಡೆಗೂ ಕಾಳ ಕತ್ತಲೆಯು ಆವರಿಸಿಬಿಟ್ಟಿತು. ಆಗ ದೇವಿಯ ಮೆಚ್ಚಿ ಸೂರ್ಯಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಕೂಡಲೇ ಕತ್ತಲೆಯೆಲ್ಲ ಸರಿದು ಹೋಗಿ ಮತ್ತೆ ಸಕಲ ಜಗತ್ತು ಮೊದಲಿನಂತೆಯೇ ಬೆಳಗತೊಡಗಿತು. ದೈತ್ಯನು ಹೂಡಿ ಹೊಡೆದ ಇಂದ್ರಾಸ್ತ್ರ, ಕುಬೇರಾಸ್ತ್ರ, ನಿರುತಾಸ್ತ್ರ, ಯಮಾಸ್ತ್ರ, ಅಗ್ನ್ಯಾಸ್ತ್ರ, ಶೂಲ, ಸುದರ್ಶನಾಸ್ತ್ರಗಳನ್ನೆಲ್ಲದೆ ಅವುಗಳನ್ನೆಲ್ಲ ದೇವಿಯು ಬಾಯಿ ತೆರೆದು ನುಂಗಿಬಿಟ್ಟಳು. ಅದನ್ನು ನೋಡಿ ರಾಕ್ಷಸರೆಲ್ಲ ಗಾಬರಿಗೊಂಡರು. ಚಿಕ್ಷುರನು ಕಣ್ಣುಗಳಿಂದ ಕಿಡಿಕಾರುತ್ತ ನಾರಾಯಣ ಮಹಾಸ್ತ್ರವನ್ನು ತೆಗೆದುಕೊಳ್ಳುತ್ತಾ ಈ ಹೆಂಗಸಿನ ಸೋಗಲಾಡಿತನವನ್ನು ಆ ಅಸ್ತ್ರದಿಂದ ಮುರಿದೇ ತೀರುತ್ತೇನೆ ಎಂದು ಹೇಳಿ ಪ್ರಯೋಗ ಮಾಡಿದನು. ಆ ಮಹಾಶರವು ಗದಗದನೆ ಧಗಧಗನೆ ಉರಿಯುತ್ತ ಹೊರಟಿತು. ದೇವತೆಗಳು ಅದರ ಅಬ್ಬರ ನೋಡಿ ಜಯ ಜಯತು ಜಯ ಜಯತು ಎಂದು ಆ ಅಸ್ತ್ರಕ್ಕೆ ನಮಸ್ಕರಿಸಿ ಕೈ ಮುಗಿದುಕೊಂಡು ನಿಂತರು. ಆಗ ದೇವತೆಗಳ ಮನಸ್ಸಿನಲ್ಲಿಯೇ ಯೋಚಿಸತೊಡಗಿದರು, ಇಲ್ಲಿಗೆ ನಮ್ಮ ಕೆಲಸ ಮುಗಿದಂತಾಯಿತು. ಈ ಪ್ರಚಂಡವಾದ ನಾರಾಯಣಾಸ್ತ್ರದಿಂದ ದೇವಿಯು ಕಾಯುವಳೋ ಕೊಲ್ಲುವಳೋ ಹೇಳಲಿಕ್ಕಾಗದು. ಇದರಿಂದ ಪಾರಾಗುವುದಕ್ಕೆ ಜಾಗವೇ ಇಲ್ಲ. ಸಾಯದೆ ಉಳಿಯುವುದಕ್ಕೆ ನಮಗೆ ಸಾಧ್ಯವೇ ಇಲ್ಲದಂತಾಗಿದೆ ಎಂದು ಬಾಯಿ ಬಿಡುತ್ತಾ ಆ ಅಸ್ತ್ರದ ಚಮತ್ಕಾರವನ್ನೇ ನೋಡತೊಡಗಿದರು. ಆ ಅಸ್ತ್ರ ಪ್ರಯೋಗದಿಂದ ಭೂಮಿ ಬಿರಿಯಿತು. ಆದಿಶೇಷನ ಹೆಡೆಯನ್ನಲಂಕರಿಸಿದ್ದ ರತ್ನಗಳು ಉದುರಿ ಬಿದ್ದವು. ಪರ್ವತಗಳು ಒಡೆದು ಚೂರು ಚೂರಾದವು. ಸಪ್ತಸಾಗರಗಳು ಕುದ್ದು ಲಾವಾರಸವನ್ನು ಉಗುಳತೊಡಗಿದವು. ಮೂರು ಜಗತ್ತಿನ ಒಡೆಯನಾದ ವೈಷ್ಣವ ಶರದಿಂದ ಭೂಮಿಯೇ ಒಡೆದು ಹೋಗುತ್ತದೇನೋ ಎಂಬ ರೀತಿಯಲ್ಲಿ ಆ ಮಹಾ ಅಸ್ತ್ರವು ಧಗಧಗಿಸತೊಡಗಿತು. ದೇವಗಂಗೆಯು ಉಕ್ಕಿ ಹೊರಚೆಲ್ಲಿದಳು. ನಕ್ಷತ್ರಗಳು ಉದುರಿ ಬಿದ್ದವು. ಆಕಾಶವು ಕೆಟ್ಟ ಧ್ವನಿಯಿಂದ ಚೀತ್ಕಾರ ಮಾಡತೊಡಗಿತು. ಅದನ್ನು ನೋಡುವುದಕ್ಕೂ ಕೇಳುವುದಕ್ಕೂ ಅಸಾಧ್ಯವಾಗಿತ್ತು. ಆ ಪ್ರಚಂಡ ಶರವನ್ನು ದೈತ್ಯನು ಕಿವಿಯವರೆಗೆ ತೂಗಿ ದೇವಿಯ ಮೇಲೆ ಪ್ರಹಾರ ಮಾಡಿದನು. ಆ ವೈಷ್ಣವ ಬಾಣವು ಜಗತ್ತನ್ನೇ ವಿನಾಶಗೊಳಿಸುವುದೇನೋ ಎಂಬಂತೆ ಕಿಡಿಕಾರುತ್ತಾ ಹೊರಟು ದೇವಿಯ ಮಂದಹಾಸಯುಕ್ತವಾದ ಮುಖದಲ್ಲಿ ಲೀನವಾಗಿ ಬಿಟ್ಟಿತು. ಆಗ ದೇವತೆಗಳ ಭಯವು ನಿವಾರಣೆಯಾಯಿತು. ಆದರೆ ದಾನವರಿಗೆ ಅದರಿಂದಾಗಿ ಮಹಾಭಯವು ಪ್ರಾಪ್ತವಾಯಿತು. ಇದೆಂಥ ಆಶ್ಚರ್ಯವು! ಈ ಜಗತ್ತು ಹಾಗೂ ನಾನು ನೋಡುತ್ತಿರುವಂತೆಯೇ ಮಹಾಮಹಾಬಾಣಗಳನ್ನು
ಈ ಸ್ತ್ರೀಯು ನುಂಗಿಬಿಟ್ಟಳು. ಇವಳ ಬಾಯಿಗಿದ್ದ ಸಾಮರ್ಥ್ಯ ಜಗತ್ತಿನಲ್ಲಿ ಇನ್ಯಾರಿಗೂ ಇಲ್ಲ. ಶಿವಶಿವ, ಇವಳು ನಮ್ಮ ಅಸಂಖ್ಯ ದೈತ್ಯ ಪಡೆಯನ್ನು ಕೊಂದು ನಮ್ಮನ್ನು ಸೋಲಿಸುವುದರಲ್ಲಿ ಸಂದೇಹವೇ ಇಲ್ಲ ಎಂದುಕೊಳ್ಳುತ್ತಾ ದೇವಿಯ ಶೌರ್ಯದ ಬಗ್ಗೆ ತಲೆದೂಗಿದನು. ಇವಳನ್ನು ಮಾತಾಡಿಸಿ ನೋಡುತ್ತೇನೆ. ನನ್ನ ಮಾತಿಗೆ ಸರಿಯುತ್ತರ ಕೊಡದಿದ್ದರೆ ಇವಳನ್ನು ಖಂಡಿತವಾಗಿ ಕೊಂದೇ ತೀರುತ್ತೇನೆ ಎಂದುಕೊಳ್ಳುತ್ತಾ ತನ್ನ ಬಲವಾದ ಧನಸ್ಸನ್ನೆತ್ತಿಕೊಂಡು ಝೇಂಕಾರ ಮಾಡುತ್ತಾ ದೇವಿಯೆಡೆಗೆ ಹೆಜ್ಜೆ ಹಾಕಿ ದೇವಿಯನ್ನು ಕುರಿತು, ಸ್ತ್ರೀಯಳೇ, ಜಗತ್ತಿನಲ್ಲಿ ನೀನು ತುಂಬ ಬಲಶಾಲಿಯಾಗಿರುವೆ. ನಿನ್ನ ಪರಾಕ್ರಮವು ಅಗಣಿತವಾದದ್ದು ಎಂದು ಚಕ್ಷುರನು ದೇವಿಗೆ ನುಡಿದನು. ಮತ್ತು ನೀನು ಯಾರು? ಏನು ಕಾರಣದಿಂದ ನಮ್ಮ ಬಲವನ್ನೆಲ್ಲ ಕೊಲ್ಲಲಿಚ್ಛಿಸಿದೆ? ದೇವತೆಗಳು ನಿನಗೇನಾಗಬೇಕು? ಹರಿಹರರು ಸಂಬಂಧದಲ್ಲಿ ನಿನಗೇನಾದರೂ ಆಗಬೇಕೇ? ನೀನು ನಿಜವಾಗಿಯೂ ಶೂರಳಾಗಿರುವೆ. ನಿನ್ನ ಧೈರ್ಯ ಸಾಹಸಗಳಿಗೆ ನಾನು ಮೆಚ್ಚಿಕೊಂಡಿದ್ದೇನೆ. ನಾನು ನಿನ್ನನ್ನು ಕೊಲ್ಲುವುದಿಲ್ಲ, ನಿನಗೆ ಜೀವದಾನ ಕೊಟ್ಟು ಬಿಡುತ್ತೇನೆ ಎಂದು ಜಂಬದಿಂದ ನುಡಿದನು. ದೇವಿಯು, ಎಲ್ಲೋ ಮೂಢನಾದ ಚಕ್ಷುರನೇ, ಕೇಳು. ನಾನು ಭೂಮಿ, ಆಕಾಶ, ಪಾತಾಳಗಳೆಂಬ 3 ಲೋಕಗಳಿಗೆ ಒಡೆಯಲಾಗಿದ್ದೇನೆ. ಹರಿಹರಾದಿಯಾಗಿ ಸಕಲ ದೇವತೆಗಳು ನನ್ನನ್ನು ಜಗದೊಡೆಯಳೆಂದೇ ಆರಾಧಿಸುತ್ತಾರೆ. ಬೇಡಿದವರಿಗೆ ಬೇಡಿದ ಬಯಕೆಗಳನ್ನು ನೀಡುವ ಸಾಮರ್ಥ್ಯ ನನಗಿದೆ. ದುಷ್ಟರಿಗೆ ತಕ್ಕ ಶಾಸ್ತಿ ಮಾಡಿ ಅವರನ್ನು ಧೂಳಿ ಮಾಡುವ ಸಾಮರ್ಥ್ಯವು ನನ್ನಲ್ಲಿದೆ. ಇದನ್ನು ಸರಿಯಾಗಿ ತಿಳಿದುಕೋ. ನನ್ನ ಹೆಸರು ಶಾಂಭವಿಯು. ನನ್ನ ಲೀಲಾ ವಿಲಾಸದಿಂದಲೇ ಈ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯ ಕೆಲಸಗಳು ಸಾಗುತ್ತಿವೆ ಎಂದು ವೇದಗಳು ಸಾರುತ್ತಿವೆ. ನನ್ನನ್ನು ಇಲ್ಲಿಗೆ ದೇವತೆಗಳೇ ಕರೆತಂದರು. ಇನ್ನು ನಿಮ್ಮ ಹೆಚ್ಚಿನ ಮಾತುಗಳು ಅವಶ್ಯಕತೆ ಇಲ್ಲ. ನಿಮ್ಮನ್ನು ಕೊಲ್ಲುವುದಕ್ಕಾಗಿಯೇ ನಾನಿಲ್ಲಿ ಬಂದಿರುವೆ ಎಂದು ದೇವಿಯು ಖಂಡಿತವಾಗಿ ನುಡಿದು ಬಿಟ್ಟಳು. ಮತ್ತೆ ಎಚ್ಚರವೆಂದಳು, ಸುಳ್ಳು ಮಾತನಾಡಬೇಡ. ಜಗತ್ತಿಗೆ ಮಹಿಷಾಸುರನಲ್ಲದೆ ಇನ್ನೊಬ್ಬ ಒಡೆಯರುಂಟೇ? ಈ ಜಗದ ರಕ್ಷೆ, ಶಿಕ್ಷೆ ಎಲ್ಲವೂ ಕೂಡ ರಶಿಲೋಮ. ನಾನು ಮಹಿಷ ಚಕ್ರವರ್ತಿಗಳೇ ಕಾರಣರಾಗಿರಬೇಕು. ನೀನು ನುಂಗಿದ ರಶಿಲೋಮನನ್ನು ತಿರುಗಿ ಉಗುಳಿಬಿಡು ಎಂದು ಆರ್ಭಟಿಸುತ್ತ ದೇವಿಯ ಮುಖಕ್ಕೆ ಬಾಣಗಳ ಮಳೆಗರೆಯತೊಡಗಿದನು. ದೇವಿಯು ಅವನ ಬಾಣಗಳನ್ನು ಕತ್ತರಿಸಿ ಹಾಕಿ ಕುದುರೆ ಸಾರಥಿಗಳನ್ನು ಹೊಡೆದುರುಳಿಸಿದರು. ಚಕ್ಷುರನ ಕಿರೀಟವು 100 ನುಚ್ಚೂರಾಯಿತು. ಬಿಲ್ಲು ಮುರಿಯಿತು, ನಿಶಾನೆ ಹರಿಯಿತು. ಚಕ್ಷುರನ ಕವಚ ಹರಿದು ಅವನ ಎದೆಯಿಂದ ಪರ್ವತದಿಂದ ಹರಿಯುವ ನೀರಿನ ಝರಿಯಂತೆ ರಕ್ತವು ಪುಟಿಯತೊಡಗಿತು. ದೇವಿಯು ಈ ರೀತಿ ಆಘಾತಿಸಿದಾಗ ಚಕ್ಷುರನು ಕಷ್ಟಪಡುತ್ತಾ ಹಲ್ಲು ಕಚ್ಚಿ ಕತ್ತಿಡಾಲುಗಳನ್ನು ತೆಗೆದುಕೊಂಡು ಹಿಂದು ಮುಂದಿನ ವಿಚಾರ ಮಾಡದೆ ಸಿಂಹವನ್ನು ಮೆಟ್ಟಿ ಥಳಿಸಿದನು ಮತ್ತು ದೇವಿಯ ಹೊಳೆಯುವ ಕಿರೀಟದ ಮೇಲೆ ಖಡ್ಗ ಪ್ರಹಾರ ಮಾಡಿದನು. ದೇವಿಯು ಚಕ್ಷುರನ ಖಡ್ಗವನ್ನು ಕತ್ತರಿಸಿದಳು ಮತ್ತು ಅವನ 100 ಬಾಣಗಳಿಂದ ಆಘಾತಿಸಿದಳು. ಅವನನ್ನು 100 ಬಾಣಗಳಿಂದ ಆಘಾತಕ್ಕೆ ಒಳಪಡಿಸಿದಾಗ ರಾಕ್ಷಸನು ಜಿಗಿದು ಆರ್ಭಟ ಮಾಡುತ್ತಾ ದೇವಿಗೆ ಶೂಲದಿಂದ ಇರಿದನು. ಆದರೆ ಪರದೇವಿಯು ಆ ಶೂಲವನ್ನು ತನ್ನ ತ್ರಿಶೂಲದಿಂದ ತಡೆದಳು. ಕೂಡಲೇ ಚಕ್ಷುರನು ಧನುಸ್ಸನ್ನೆತ್ತಿಕೊಂಡು ಪರಾಂಬಳಿಗೆ ಬಾಣಗಳನ್ನು ಪುನಃ ಬಿಡತೊಡಗಿದನು. ಪರಾಂಬೆಗೆ ಅಸುರನ ಬಾಣಗಳು ಮುಸುಕಿದವು. ಆದರೆ ಆಶ್ಚರ್ಯವನ್ನೇನು ಹೇಳಲಿ, ದೇವಿಯು ಆ ದೈತ್ಯನ ಬಾಣಗಳನ್ನೆಲ್ಲ ತನ್ನ ದಿವ್ಯಾಸ್ತ್ರಗಳಿಂದ ನಾಶ ಮಾಡಿದಳು. ಎಡಬಲಗಳಲ್ಲಿ ಚಕ್ಷುರನಿಗೆ ಅಂಗರಕ್ಷಕರಾಗಿ ಬಂದ ಮಾಂಡಲಿಕ ರಾಜರನ್ನು ಖಡ್ಗದಿಂದ ಚುಚ್ಚಿ ಕೊಂದು ಬಿಟ್ಟಳು. ಹಿಂದೆ ಇದ್ದವರನ್ನು ಅಲ್ಲಿಯೇ ತಟಸ್ಥರಾಗಿ ಉಳಿಯುವಂತೆ ಮಾಡಿದಳು. ಇದರಿಂದ ದೈತ್ಯನ ಕೋಪವು ಹೆಚ್ಚಾಯಿತು. ಈ ಹೆಂಗಸು ನನ್ನ ಮರ್ಯಾದೆ ಕಳೆದಳು, ಇವಳ ಮರ್ಯಾದೆಯನ್ನು ನಾನು ಕಳೆಯದೆ ಬಿಡುವುದಿಲ್ಲ ಎನ್ನುತ್ತಾ ಇಂದ್ರಜಾಲ ಯುದ್ಧ ರಚಿಸಿದನು. ಲೆಕ್ಕವಿಲ್ಲದೆ ಶಿಳ್ಳುಗಳನ್ನು ಸುರಿಸಿದನು. ರಾಕ್ಷಸರು, ಕುಸ್ತಿಯ ಪೈಲ್ವಾನರು, ತೋಳ ಸಿಂಹವನ್ನು ಕೊಲ್ಲುವ ಶರಭ ಪಕ್ಷಿ, ಸರ್ಪ ಮೊದಲಾದ ಕ್ರೂರ ಪ್ರಾಣಿಗಳು ಪರದೇವತೆಗೆ ಮುಚ್ಚಿಕೊಂಡವು. ಗಾಢಾಂಧಕಾರ ಕವಿಯಿತು.
ಮೇಲೆ ಮಳೆ ಸುರಿಯುತ್ತಿರಲು ಬಿರುಗಾಳಿ, ಗುಡುಗು, ಮಿಂಚು, ಸಿಡಿಲುಗಳ ಆರ್ಭಟವು ಹೆಚ್ಚಾಯಿತು. ಅಸುರರ ಸಂಖ್ಯೆ ಹೆಚ್ಚಾಗುತ್ತಲೇ ನಡೆದಿತ್ತು. ಮೇಲಿಂದ ಮೇಲೆ ಹೊಡೆಯುವ ಸಿಡಿಲಿನ ಆಘಾತದ ಭಯವು ಅತ್ಯಂತ ಆಘಾತಕಾರಿ ಅನಿಸಿತು. ಚಿಕ್ಷುರನು ದೊಡ್ಡ ರಥವನ್ನೇರಿದನು. ರಥದ ಹಿಂಭಾಗದಲ್ಲಿಯೂ ಮುಂಭಾಗದಲ್ಲಿಯೂ ಅವನೇ ಅವನಾಗಿ ಕಾಣತೊಡಗಿದನು. ಬಲಕ್ಕೆ ಹಾರಿ ಹದನವಾದ ಬಾಣಗಳ ಮಳೆಗರೆಯುವನು. ಎಡಬದಿಯಿಂದ ಖಡ್ಗ ಬೀಸುವನು. ನೆಲದಲ್ಲಿ ಕಾಣಿಸಿ ಆಕಾಶದಲ್ಲಿ ಕಿರಿಚಿಕೊಳ್ಳುವನು. ಹೀಗೆ ಬಹು ಸಮಯದವರೆಗೆ ಪರಾಂಬಳ ಮೇಲೆ ಧಾರಾಕಾರವಾಗಿ ಶರವೃಷ್ಟಿಯನ್ನು ಮಾಡಿದನು. ಬಸವೇಶ ಕೇಳು, ಪರಾಂಬೆಯೇ ಮೇಲಾದ ಮಾಯೆಯಾಗಿರುವಾಗ ಆಕೆಯ ಮೇಲೆ ತೋರಿಕೆಗೆ ಇಂದ್ರಜಾಲ ಪರಿಣಾಮ ಬೀರುವುದುಂಟೆ? ಸಾಧ್ಯವೇ ಇಲ್ಲ. ಈ ಜಗತ್ತೇ ಪರದೇವತೆಯ ಲೀಲಾ ನಾಟಕವಾಗಿದೆ ಅಂದಾಗ ಮುಂದೆ ಸ್ವಲ್ಪ ಸಮಯದಲ್ಲಿ ರಾಕ್ಷಸನ ಮಾಯಾಜಾಲವೆಲ್ಲ ಮುರಿದು ಹೋಗಿ ಆತನು ಬಯಲಿಗೆ ಬಿದ್ದನು. ಕೂಡಲೇ ದೇವಿಯು ತನ್ನ ಬಲಾಢ್ಯ ಬಾಣಗಳಿಂದ ಚಿಕ್ಷುರನ ಧನಸ್ಸು, ಕುದುರೆ, ನಿಶಾನೆ, ರಥ ಎಲ್ಲವನ್ನು ಕಡಿದು ಹಾಕಿದಳು. ಚಿಕ್ಷುರನೆಂಬ ಆ ಮಂತ್ರಿಯು ಭಯಂಕರವಾದ ಶೂಲವನ್ನು ತಕ್ಕೊಂಡು ಠನ್ನನೆ ಜಿಗಿದು ಸಿಂಹದ ಕಡಿವಾಣವನ್ನು ಹಿಡಿದುಕೊಂಡನು ಮತ್ತು ದೇವಿಯ ಎದೆಗೆ ತಿವಿದನು. ತಕ್ಷಣ ದೇವಿಯು ಆ ಶೂಲವನ್ನು ಕತ್ತರಿಸಿ ಶಿವನ ತ್ರಿಶೂಲದಿಂದ ಅವನನ್ನು ತಿವಿದಳು. ಶೂಲವು ಎದೆಯಲ್ಲಿ ನಾಟಲು ಚಿಕ್ಷುರನು ಭೂಮಿಯ ಮೇಲೆ ಹೊರಳಿ ಬಿದ್ದನು. ಅವನ ಬೆಂಬಲಿಗರೆಲ್ಲ ಆತನು ಸತ್ತದ್ದನ್ನು ಕಂಡು ಕಣ್ಣೀರಿಟ್ಟರು. ಚದುರಂಗ ಬಲವೆಲ್ಲ ಮರುಗಿತು. ಅಧಿಕಾರಿ ವರ್ಗದವರು ಕೋಪದಿಂದ ಆ ಬಾಲೆಯನ್ನು ಹಿಡಿಯಿರಿ ಹಿಡಿಯಿರಿ ಎಂದು ಆವೇಶದಿಂದ ಪರಾಂಬಳಿಗೆ ಮುತ್ತಿಗೆ ಹಾಕಿದರು. ಮಹಾಲಕ್ಷ್ಮಿಯು ಕೆಲವರನ್ನು ಖಡ್ಗದಿಂದಲೂ, ಕೆಲವರನ್ನು ಗದೆಯಿಂದಲೂ, ಕೆಲವರನ್ನು ವಣಿಕೆಯಿಂದಲೂ, ಇನ್ನು ಕೆಲವರನ್ನು ಚಕ್ರದಿಂದಲೂ, ಮತ್ತೆ ಕೆಲವರನ್ನು ಬಾಣಗಳಿಂದಲೂ ಹೊಡೆದು ನೆಲಕ್ಕುರುಳಿಸಿದಳು. ಕೆಲವು ದೈತ್ಯರನ್ನು ಕಡಿದು ತುಂಡು ತುಂಡಾಗಿ ಮಾಡಿದಳು. ಒಟ್ಟಾರೆ ಆ ರಣರಂಗವೆಲ್ಲ ಹೆಣಗಳಿಂದ ತುಂಬಿ ಹೋಯಿತು. ರಣಭೂಮಿಯಲ್ಲಿ ಚಿಕ್ಷುರನು ಬಿದ್ದನು. ಆತನ ಎಡಬಲದಲ್ಲಿ ಅವನ ಸಹಸ್ರ ಸಹಸ್ರ ಕ್ಷೋಣಿ ಸೈನಿಕರ ಶವಗಳು ಬಿದ್ದವು. ರಕ್ತದ ನದಿಗಳು ಲೆಕ್ಕವಿಲ್ಲದೆ ಹರಿಯತೊಡಗಿದವು. ಭೂತ ಪ್ರೇತ ಪಿಶಾಚಿಗಳು ದೇವಿಗೆ ಹರಸಿ ಹಾರೈಸುತ್ತಾ ಕುಣಿದಾಡತೊಡಗಿದವು. ಚಿಕ್ಷುರನು ಈ ಪ್ರಕಾರವಾಗಿ ಸಾಯಲು ಅದೇ ಕ್ಷಣದಲ್ಲಿ ದೇವತೆಗಳು ತಮ್ಮ ಕಣ್ಣಾರೆ ಕಂಡು ಚಿಕ್ಷುರನು ನಾಶವಾದನೇ ಎಂದು ತಮ್ಮ ಇಚ್ಛೆ ಪೂರ್ತಿಯಾದದ್ದನ್ನು ಸೂಚಿಸುತ್ತಾ ಚಿದಾನಂದಾತ್ಮ ಗುರುವರನ ಸ್ಮರಣೆ ಮಾಡತೊಡಗಿದರು. ಇಲ್ಲಿಗೆ 6ನೇ ಅಧ್ಯಾಯ ಮುಕ್ತಾಯವಾಯಿತು. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಚಿದಾನಂದ ಗುರುವರ್ಯ ಚರಣ ಪದ್ಮದ್ವಿರೇಫ ಶ್ರೀ ಚಿದಾನಂದಾವಧೂತ ವಿರಚತ ಪಾರ್ವತಿ ಮಹಾತ್ಮೆಯೋಳ್ ಚಿಕ್ಷುರವಧೋ ನಾಮ 6ಠೋಧ್ಯಾಯ.